1 kg ಅಳತೆಯಲ್ಲಿ ಮಸಾಲೆ ಖಾರ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ಬನ್ನಿ. ಸೊ ಅರ್ಧ kg ಖಾರ ತೊಗೊಂಡಿದ್ದೀನಿ. ಮೊದಲಿಗೆ 1 ಗ್ಲಾಸ್ ಆಗುವಷ್ಟು ಧನಿಯಾನ ಸರಿಯಾಗಿ ಹುರ್ಕೊಂಡು ತೊಗೋಬೇಕಾಗುತ್ತೆ. ಎಲ್ಲನೂ ಒಂದೊಂದಾಗಿ ಹುರ್ಕೊಳ್ಳಿ, ತುಂಬಾ ಸರಿಯಾಗಿ ಬರುತ್ತೆ. ಮತ್ತು ಒಂದು ಕೊಬ್ಬರಿ ಗುಂಡನ್ನ ಈ ರೀತಿ ಕಟ್ ಮಾಡ್ಕೊಂಡು ಕೆಂಪಾಗೋ ತನಕ ಹುರ್ಕೋಬೇಕು. ಸ್ಟಾರ್, ಕಾಳುಮೆಣಸು ಮತ್ತು ಲವಂಗ, ಏಲಕ್ಕಿ, ಜೀರಿಗೆ, ರಾಮಪತ್ರಿ 1 ಚಮಚ ಆಗುವಷ್ಟು ಗಸಗಸೆನ ಹಾಕ್ಕೊಂಡು ಸರಿಯಾಗಿ ಹುರ್ಕೊಂಡು ತೊಗೋಬೇಕು. ಎಲ್ಲ ಒಂದು 2 ಚಮಚ ತೊಗೊಂಡಿದ್ದೀನಿ ಅಷ್ಟೇ. ಇವಾಗ 2 ಚಮಚ ಮೆಂತ್ಯ, 2 ಚಮಚ ಅಜ್ವೈನ, ಅರ್ಧ ಕಪ್ ಆಗುವಷ್ಟು ಜೀರಿಗೆ, ಅರ್ಧ ಕಪ್ ಆಗುವಷ್ಟು ಎಳ್ಳು, 2 ಚಮಚ ಸಾಸಿವೆಯನ್ನು ಸರಿಯಾಗಿ ಹುರ್ಕೊಂಡು ತೊಗೋಬೇಕು. ಇದೇ ಕಡೆಯಲ್ಲಿ ಇವಾಗ ಒಂದು 20 ಪಲಾವ್ ಎಲೆ, ದಾಲ್ಚಿನ್ನಿ ಮತ್ತು ಸ್ಟಾರ್ ಫ್ಲವರ್ ಹಾಕೊಂಡಿನಿ ಅಷ್ಟೇ. ಮತ್ತು ಅದೇ ರೀತಿ ಕರಿಬೇವು ಕೂಡ ಕ್ರಿಸ್ಪಿ ಮಾಡ್ಕೊಂಡು ತೊಗೋಬೇಕು. ಅದೇ ರೀತಿ ಒಂದು ಅರ್ಧ kg ಈರುಳ್ಳಿ ತೊಗೊಂಡಿದ್ವಿ. ಈರುಳ್ಳಿ ಕೂಡ ಕೆಂಪಾಗಬೇಕು. ಇವಾಗ ಹಸಿ ಖಾರನ ಮೊದಲಿಗೆ ರುಬ್ಕೊಂಡು ತೊಗೋಬೇಕಾಗುತ್ತೆ. ಹಸಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಸ್ಮೂತಾಗಿ ರುಬ್ಕೊಂಡು ತೊಗೋಬೇಕು. ಕೊತ್ತಂಬರಿ ಕೂಡ ನಾನು ಇದರಲ್ಲಿ ಸೇರಿಸ್ಕೊಂಡಿನಿ. ನಿಮಗೆ ಲಾಂಗ್ ವಿಡಿಯೋ ಬೇಕಿದ್ದರೆ ಯೂಟ್ಯೂಬ್ ಚಾನಲ್ನಲ್ಲಿದೆ, ಚೆಕ್ ಮಾಡಿ ನೋಡ್ಬೋದು. ಮತ್ತು ಈ ಮಸಾಲ ಡ್ರೈ ಸಬ್ಜಿ, ಗ್ರೇವಿ ಸಬ್ಜಿ, ಪರೋಠ, ರಸಮ್, ಸಾಂಬಾರ್ ಎಲ್ಲದಕ್ಕೂ ಬಳಸ್ಕೋಬೋದು. ಈ ಮಸಾಲನ ನೀವು ಸುಮಾರು ಒಂದು 2-3 ವರ್ಷ ಸ್ಟೋರ್ ಮಾಡಿ ಇಟ್ಕೋಬೋದು. ಮತ್ತು ಈ ಮಸಾಲೆ ನಿಮಗೆ ಬೇಕಿದ್ದರೆ ಇಲ್ಲಿ ಮೇಲೆ ಕಾಣಿಸಿದಂತಹ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ತಯಾರಾಗಿದೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.